ವೆಲ್ಕಮ್ ಟು ನಮ್ಮನೆ ಊಟ. ನಮಸ್ಕಾರ ವೀಕ್ಷಕರೇ, ಬನ್ನಿ ಈ ಜೂನ್ ಮಂತಲ್ಲಿ ನಮ್ಮ ಪುಟ್ಟ ತೋಟದಿಂದ ಏನೇನು ತರಕಾರಿ ಸಿಕ್ತು ಅಂತ ನೋಡೋಣ. ಹಾಗೆ ನಿಮಗೆ ನಾನು ಮಾಡ್ತಕ್ಕಂತಹ ಗಾರ್ಡನಿಂಗು ಮತ್ತು ರೆಸಿಪಿಗಳು ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸ ರೆಸಿಪಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮೊದಲಿಗೆ ಸ್ಟಾರ್ಟ್ ಮಾಡೋಣ ರೆಡ್ ಥಾಯ್ ಚಿಲ್ಲಿಯಿಂದ. ನೋಡಿ, ಇದು ನೋಡಲಿಕ್ಕೆ ತುಂಬ ರೆಡ್ ಕಲರ್ ಇರುತ್ತೆ ಮತ್ತು ಚಿಕ್ಕದಾಗಿರುತ್ತೆ, ಬಟ್ ಖಾರ ಮಾತ್ರ ತುಂಬ ಜೋರಾಗಿರುತ್ತೆ. ಇದು ಮೇಂಟೆನೆನ್ಸ್ ಎಲ್ಲ ತುಂಬ ಈಸಿ, ಯಾಕಂದರೆ ಇದು ಪೆರನಿಯಲ್ ಆದ್ರಿಂದ ವಿಂಟರಲ್ಲಿ ಸಾಯುತ್ತೆ ಮತ್ತು ಸಮ್ಮರಲ್ಲಿ ತನ್ನಾಗೆ ವಾಪಸ್ ಬರುತ್ತೆ. ಏನಪ್ಪ ಅಂದರೆ ನಾನು ಜಾಸ್ತಿ ಬಿಟ್ಟಾಗ ಮಾತ್ರ ಕಿತ್ತು ಸ್ಟೋರ್ ಮಾಡಿಡ್ತೀನಿ, ಇಲ್ಲ ಅಂದರೆ ಅಡುಗೆಗೆ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಿತ್ಕೊಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಸೌತೆಕಾಯಿ. ನನ್ನ ಮುಂಚೆ ಹೇಳ್ದಂಗೆ ತುಂಬ ಸೌತೆಕಾಯಿ ಗಿಡಗಳು ಹಾಳಾದವು, ಬಟ್ ಒಂದು 3-4 ಉಳಿದಿದ್ದಾವೆ. ಅವು ಮಾತ್ರ ಚೆನ್ನಾಗಿ ಸೌತೆಕಾಯಿ ಬಿಡ್ತಾ ಇದೆ. 2 ವೆರೈಟಿ ಹಾಕಿದ್ದೀನಿ ನೋಡಿ. ಇದು ನೋಡಿದ್ದು ಪಿಕಲ್ಗೆ ಯೂಸ್ ಮಾಡೋದು, ಬಟ್ ಇದು ನಾರ್ಮಲ್ ಸೌತೆಕಾಯಿ. ಸೊ ಪಿಕಲ್ಗೆ ಹಾಕೋದಕ್ಕೂ ನಾರ್ಮಲ್ಗೂ ಏನು ನನಗೇನು ಅಷ್ಟು ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ. ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ತಿಂದರೆ ಎರಡು ಒಂದೇ ಟೇಸ್ಟ್ ಇದೆ, ವಿಷ ಇಲ್ಲ. ನೆಕ್ಸ್ಟ್ ನಮ್ಮ ಗಾರ್ಡನಲ್ಲಿ ಹೊಸ ಎಂಟ್ರಿ ಅಂದರೆ ಸಬ್ಬಸಿಗೆ ಸೊಪ್ಪು. ಸ್ವಲ್ಪನೇ ಹಾಕಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಸೊಪ್ಪಿರೋದ್ರಿಂದ ಇದನ್ನು ಕೋಸ್ ಜೊತೆಗೆ ಬಸ್ಸಾರು ಮಾಡಿದೆ, ತುಂಬಾ ಚೆನ್ನಾಗಿತ್ತು. ನಿಮಗೆ ಬೇಕಂದರೆ ನನ್ನ ಚಾನಲಲ್ಲಿ ಆಲ್ರೆಡಿ ಬಸ್ಸಾರು ಹೇಗೆ ಮಾಡೋದು ಅಂತ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೀವು ಬೇಕಂದರೆ ವಾಚ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಪಾಲಕ್ ಸೊಪ್ಪು. ಸೊಪ್ಪಿಗಂತಲೇ ಒಂದು ಬೆಡ್ಡಿಂಗ್ ಮಾಡಿದ್ದೆ ಅಲ್ವಾ, ಸೊ ಅದನ್ನೆಲ್ಲ ಬೆಡ್ಡಿಂಗ್ ಕ್ಲಿಯರ್ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಎಲ್ಲ ಸೊಪ್ಪನ್ನು ಕಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೆಳಗಡೆ ಎಲ್ಲ ಹಣ್ಣೆಲ್ಲ ಆಗಿದೆ, ಅದನ್ನು ಬೇರೆ ಸಮೇತ ತೆಗೆಯೋಣ ಅಂತ ಇದ್ದೀನಿ. ಪಾಲಕ್ ಸೊಪ್ಪು ಹಾಕಿದರೆ ಮಾತ್ರ ತುಂಬಾ ವರ್ತು, ತುಂಬ ಚೆನ್ನಾಗೇ ಬಿಡುತ್ತೆ. ನೋಡಿ, ಆಲ್ಮೋಸ್ಟ್ ಇಷ್ಟು ಸಿಕ್ಕಿತ್ತು. ನೆಕ್ಸ್ಟ್ ಇನ್ನೊಂದು ಹೊಸ ಎಂಟ್ರಿ ಬಂದುಬಿಟ್ಟು ಕ್ಯಾಪ್ಸಿಕಮ್. ಫಸ್ಟ್ ಇದು ಕ್ಯಾಪ್ಸಿಕಮ್ ಬಿಟ್ಟಿರೋದು ಗ್ರೀನ್ ಕಲರ್ ಕ್ಯಾಪ್ಸಿಕಮ್ ಬಿಟ್ಟಿದೆ, ತುಂಬಾ ಚೆನ್ನಾಗಿದೆ. ಇದು ಏನು ಜ್ಯೂಸಿಯಾಗಿ ಕ್ರಂಚಿಯಾಗಿ ಚೆನ್ನಾಗಿತ್ತು. ಆಲ್ರೆಡಿ ನಾನು ಇದನ್ನು ಕುಕ್ ಮಾಡಿದ್ದೀನಿ. ನೆಕ್ಸ್ಟ್ ಇದು ಬಂದುಬಿಟ್ಟು ಬೋಂಡಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ, ಬಜ್ಜಿ ಬೋಂಡಕ್ಕೆ ಯೂಸ್ ಮಾಡ್ತಕ್ಕಂತಹ ಗ್ರೀನ್ ಚಿಲ್ಲಿ. ಇದು ಮನೆಯಲ್ಲಿ ಚಿಲ್ಲಿ ತಂದಾಗ ಅದೇ ಸೀಡ್ಸ್ನ ಯೂಸ್ ಮಾಡಿ ಹಾಕಿದ್ದು, ಅದು ತುಂಬಾ ಚೆನ್ನಾಗಿ ಬಿಟ್ಟಿದೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಸ್ವೀಟ್ ಪೆಪ್ಪರ್ ಅಂತ. ಆಲ್ಮೋಸ್ಟ್ ಬೋಂಡಕ್ಕೆ ಯೂಸ್ ಮಾಡಬಹುದು ಇದನ್ನು. ಇದು ಸಹ ಕ್ರಂಚಿಯಾಗಿ ಜ್ಯೂಸಿ ಆಗಿರುತ್ತೆ, ತುಂಬಾ ಸ್ವೀಟಿಶ್ ಆಗಿರುತ್ತೆ, ಸ್ವಲ್ಪನೂ ಖಾರ ಇರೋದಿಲ್ಲ ಅದು. ನೆಕ್ಸ್ಟ್ ಬಂದುಬಿಟ್ಟು ವಾಂಗಿಬಾತಲ್ಲಿ ಯೂಸ್ ಮಾಡೋ ಲಾಂಗ್ ಬದನೆಕಾಯಿ. ನನಗಂತೂ ತುಂಬಾ ಖುಷಿ ಆಯಿತು. ಇದೇ ಫಸ್ಟ್ ಟೈಮ್ ಬಿಡ್ತಾ ಇರೋದು. 2 ಬದನೆಕಾಯಿ ಏನೋ ಬಿಟ್ಟಿತ್ತು. ಆ್ಯಕ್ಚುಲಿ ಇನ್ನೂ ಒಂದು ಸ್ವಲ್ಪ ಬಲಿಬೇಕಾಗಿತ್ತು, ಬಟ್ ನನಗೆ ಪೇಷನ್ಸೇ ಇರಲಿಲ್ಲ. ಬಟ್ ಎಳೆದೇ ಕಿತ್ತಿದೆ. ಎಳೆದಿದ್ರೂ ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು ಇದು. ನೆಕ್ಸ್ಟು ಎಂಟ್ರಿ ಅಂದರೆ ನಮ್ಮ ಗಾರ್ಡನ್ಗೆ ಚೆರಿ ಟೊಮೆಟೊಸು. ತುಂಬಾ ಬ್ಯೂಟಿಫುಲ್ ಆಗಿದ್ದಾವೆ ನೋಡೋಕ್ಕೆ, ಆಲ್ಮೋಸ್ಟ್ ಚೆರಿ ಥರನೇ ಇದ್ದಾವೆ. ಇಲ್ಲಿ ಇವನ್ನ ತುಂಬ ಸಲಾಡ್ಸ್ಗೆಲ್ಲ ಯೂಸ್ ಮಾಡ್ತಾರೆ. ನಾನಂದರೆ ಸಾಂಬಾರು ಪಲ್ಯಕ್ಕೂ ಎಲ್ಲ ಯೂಸ್ ಮಾಡ್ತೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇವನ್ ನೋಡಲಿಕ್ಕೂ ಸಖತ್ ಕ್ಯೂಟಾಗಿ ಬ್ಯೂಟಿಫುಲ್ ಆಗಿದ್ದಾವೆ. ನನಗಂತೂ ತುಂಬಾ ಇಷ್ಟ ಆದವು. ನೆಕ್ಸ್ಟ್ ಬಂದುಬಿಟ್ಟು ನಾಟಿ ಟೊಮೊಟೊದು. ಈ ಟೊಮೊಟೊ ಹಣ್ಣಾಗಿಬಿಟ್ರೆ, ಹಣ್ಣಾಗೋರ್ಗು ಗಿಡದಲ್ಲಿ ಬಿಟ್ಟರೆ ಏನಪ್ಪ ಪ್ರಾಬ್ಲಮ್ ಅಂದರೆ, ನನ್ನ ಗಾರ್ಡನಿಗೆ ಒಂದು 2-3 ಮೊಲಗಳು ಬರ್ತವೆ, ಜೊತೆಗೆ ಸ್ಕ್ವಿರಲ್ಸು ಬರ್ಡ್ಸ್ ಎಲ್ಲ ತಿಂದ್ಬಿಟ್ಟು ಅವನ್ನ ಹಾಳು ಮಾಡ್ತವೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಈ ರೀತಿ ಅದಕ್ಕೆ ಬಂದ ತಕ್ಷಣ ಅವನ್ನ ಕಿತ್ತು ಇಡ್ತೀನಿ. ಸೊ ಮನೇಲಾದರೆ ಆರಾಮಾಗಿ ಹಣ್ಣಾಗ್ತವೆ ಮತ್ತು ಟೊಮೊಟೊಸ್ ಜಾಸ್ತಿ ವೇಸ್ಟ್ ಆಗಲ್ಲ ಅಂತ. ಈ ಮಂತಲ್ಲಿ ಆಲ್ಮೋಸ್ಟ್ ಒಂದು 2 kg ಅಷ್ಟು ಟೊಮೊಟೊ ಸಿಕ್ಕಿದ್ವು. ತುಂಬಾ ಟೇಸ್ಟಾಗಿ ಚೆನ್ನಾಗಿದ್ದು. ನೋಡಿ, ಆಲ್ಮೋಸ್ಟ್ ಇಷ್ಟು ಸಿಕ್ಕಿತ್ತು. ನೆಕ್ಸ್ಟ್ ಬಂದುಬಿಟ್ಟು ಬೀನ್ಸ್ ಅಂತೂ ತುಂಬಾ ಸಖತ್ತು ಬಿಡುತ್ತೆ, ಬಟ್ ನನಗೆ ಎಲ್ಲ ಕಟ್ ಮಾಡ್ಬೇಕಾದ್ರೆ ಅದನ್ನು ವೀಡಿಯೋ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಮಾತ್ರ ಅಪ್ಲೋಡ್ ಮಾಡಿದ್ದೀನಿ. ಬೀನ್ಸು ಆಲ್ಮೋಸ್ಟ್ ಒಂದು ನನಗೆ ಅರ್ಧ kg ಅಷ್ಟು ಸಿಕ್ಕಿತ್ತೇನೋ ಈ ಜೂನ್ ಮಂತಲ್ಲಿ. ಇದು ಅದು ಬುಷ್ ಬೀನ್ಸ್ ಅಂತ ಹೇಳಿದ್ನಲ್ಲ, ಅದಂತೂ ತುಂಬ ಅಂದರೆ ತುಂಬಾ ಬೀನ್ಸ್ ಬಿಡುತ್ತೆ, ಸಕ್ಕದಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸ್ಟ್ರಾಬೆರಿ ಒಂದು 10-15 ಸ್ಟ್ರಾಬೆರಿ ಬಿಟ್ಟಿತ್ತು ಎಲ್ಲ. ಸೊ ಸ್ಟ್ರಾಬೆರಿನೂ ಅಷ್ಟೇ, ತುಂಬ ದಿನ ಬಿಟ್ಬಿಟ್ರೆ ಸ್ಕ್ವಿರಲ್ಸ್ ಬಂದು ತಿಂದೋಗುತ್ತೆ ಅಂತ ಬೇಗನೆ ಇದನ್ನು ರೈಪಾದ ತಕ್ಷಣ ಇಮಿಡಿಯೇಟ್ ಕಟ್ ಮಾಡ್ಕೊಂಡಿದ್ದೀನಿ. ದಟ್ಸ್ ಇಟ್. ಇದೆಲ್ಲ ನನ್ನ ಗಾರ್ಡನಿಂಗ್ದು ಅಪ್ಡೇಟು. ಸೊ ನಿಮಗೆ ನಾನು ಮಾಡೋ ಗಾರ್ಡನಿಂಗ್ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ, ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.